Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮೇ 31ಕ್ಕೆ ಬರ್ತೀನಿ ಅಂತ ಹೇಳಿದ್ದ ಪ್ರಜ್ವಲ್ ರೇವಣ್ಣ ಪ್ರಯಾಣ ಜರ್ಮನಿಯ ಮ್ಯೂನಿಕ್ನಿಂದ ಸದ್ಯ ಶುರುವಾಗಿದೆ. ಈಗ ಆಲ್ರೆಡಿ ಅರ್ಧ ಪ್ರಯಾಣ ಮುಗಿಸಿರುವಂತ ಪ್ರಜ್ವಲ್ ಜಸ್ಟ್ 3.5 ಗಂಟೆ ಕಳೆದ್ರೆ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ. ಇತ್ತ ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿರುವಂತ SIT ಟೀಮ್ ಪ್ರಜ್ವಲ್ ಬಂದಿಳಿತಾ ಇದ್ದ ಹಾಗೆ ಆತನನ್ನ ಲಾಕ್ ಮಾಡುತ್ತೆ. ಹಾಗಾದ್ರೆ ಪ್ರಜ್ವಲ್ ಬಂದಿಳಿತಾ ಇದ್ದ ಹಾಗೆ ಬಂಧನದ ಪ್ರಕ್ರಿಯೆಗಳು ಹೇಗಿರುತ್ತೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಜರ್ಮನಿಯಿಂದ ಬೆಂಗಳೂರಿನತ್ತ ಸಂಸದ ಪ್ರಜ್ವಲ್ ರೇವಣ್ಣ. ಹೈ ಅಲರ್ಟ್, ಇಟ್ಸ್ an emergency. LH764 ಲುಫ್ತಾನ್ಸಾ ವಿಮಾನ 8G ಸೀಟ್ನಲ್ಲೇ ಪ್ರಜ್ವಲ್ ಪ್ರಯಾಣ. ಮಧ್ಯರಾತ್ರಿ 12:30 ವೇಳೆಗೆ ಪ್ರಜ್ವಲ್ ರೇವಣ್ಣ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಲ್ಯಾಂಡಿಂಗ್ ಗೆಡ್ಡ ರೆಡಿ ಆಗಿದೆ. ಏರ್ಪೋರ್ಟ್ನಲ್ಲಿ 7 ಸುತ್ತಿನ ಕೋಟೆ ಕಟ್ಟಲಾಗಿದೆ. 34 ದಿನದಿಂದ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ ಪ್ರಜ್ವಲ್ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಕಳೆದ 34 ದಿನಗಳಿಂದ ತಲೆಮರೆಸಿಕೊಂಡಿದ್ದು ಇದೀಗ ಪ್ರಜ್ವಲ್ ಸೆರೆ ಹಿಡಿಯೋಕೆ SIT ಸರ್ವಸನ್ನದ್ಧವಾಗಿದೆ. ಯಾಕಂದ್ರೆ ಜರ್ಮನಿಯಿಂದ ಪ್ರಜ್ವಲ್ ಹೊರಟಿದ್ದು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಸಂಸದನನ್ನ ಪೊಲೀಸರು ಲಾಕ್ ಮಾಡಲಿದ್ದಾರೆ. ನಾನೇ ಖುದ್ದಾಗಿ 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಬಂದು ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಹೇಳಿದಂತೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಪ್ರಯಾಣ ಶುರುವಾಗಿದೆ. 3 ದಿನದ ಹಿಂದೆ ವಿಡಿಯೋ ಬಿಡುಗಡೆ ಮಾಡಿದ್ದ ಪ್ರಜ್ವಲ್ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ SIT ಮುಂದೆ ಹಾಜರಾಗುವುದಾಗಿ ಹೇಳಿದ್ರು. ಅದರಂತೆ ಜರ್ಮನಿಯಿಂದ ವಿಮಾನದಲ್ಲೇ ಬರ್ತಿದ್ದಾರೆ. ಭಾರತೀಯ ಕಾಲಮಾನ ಪ್ರಕಾರ ಇಂದು ಸಂಜೆ 4 ಗಂಟೆಗೆ ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಿರೋ ವಿಮಾನವನ್ನ ಪ್ರಜ್ವಲ್ ಹತ್ತಿರೋದು ಕನ್ಫರ್ಮ್ ಆಗಿದೆ. 2 ಟ್ರಾಲಿ ಬ್ಯಾಗ್ ಸೇರಿದಂತೆ ಒಟ್ಟು 4 ಬ್ಯಾಗ್ನೊಂದಿಗೆ ಬಂದಿರೋ ಪ್ರಜ್ವಲ್ ಏರ್ಪೋರ್ಟ್ಗೆ ಬಂದು ವಿಮಾನ ಏರಿದ್ದಾರೆ. ಲುಫ್ತಾನ್ಸಾ LH764 ವಿಮಾನದ ಬಿಸಿನೆಸ್ ಕ್ಲಾಸ್ 8G ಸೀಟ್ನಲ್ಲಿ ಪ್ರಯಾಣಿಸುತ್ತಿರೋ ಪ್ರಜ್ವಲ್ ಮಧ್ಯರಾತ್ರಿ 12:30 ವೇಳೆಗೆ ಬೆಂಗಳೂರಲ್ಲೇ ಲ್ಯಾಂಡ್ ಆಗಲಿದ್ದಾರೆ. ಬೆಂಗಳೂರಿಗೆ ಕಾಲಿಡ್ತಿದ್ದಂತೆ ಪ್ರಜ್ವಲ್ ಬಂಧನ. ಪ್ರಜ್ವಲ್ ಆಗಮನದ ಹಿನ್ನೆಲೆಯಲ್ಲಿ SIT ಮುಖ್ಯಸ್ಥ BK ಸಿಂಗ್ ಕಮಿಷನರ್ ದಯಾನಂದ್ ಜೊತೆ ಚರ್ಚೆ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಡೆಸಿದ್ದಾರೆ. ಪ್ರಜ್ವಲ್ ಬಂದ್ರೆ ಏನೇನು ಕ್ರಮ ಕೈಗೊಳ್ಳಬೇಕು, ವಿಮಾನ ನಿಲ್ದಾಣದಿಂದ ಮಾಧ್ಯಮದ ಕಣ್ತಪ್ಪಿಸಿ ಕರೆತರೋದು ಹೇಗೆ ಅನ್ನೋ ಬಗ್ಗೆ ಚರ್ಚೆ ನಡೆಸಿದ್ರು. ಏರ್ಪೋರ್ಟ್ನ ಯಾವ ಗೇಟ್ನಿಂದ ಎಕ್ಸಿಟ್ ಆಗಬೇಕು ಅನ್ನೋದರ ಮಾತುಕತೆ ನಡೆಸಿದ್ದಾರೆ. ಪ್ರಜ್ವಲ್ ಬಂಧನಕ್ಕೆ ಬ್ಲೂ ಪ್ರಿಂಟ್ ಹಾಕಿಕೊಂಡಿರೋ SIT ಮಧ್ಯರಾತ್ರಿ ಲ್ಯಾಂಡ್ ಆಗ್ತಾ ಇದ್ದಂತೆ ಪ್ರಜ್ವಲ್ನನ್ನ ಬಂಧಿಸಲಿದೆ. ಹಾಗಾದ್ರೆ ಬಂಧನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೇವೆ ನೋಡಿ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ SIT ತಯಾರಿ ಮಾಡಿಕೊಂಡಿದ್ದು ಏರ್ಪೋರ್ಟ್ನಲ್ಲೇ ಅಧಿಕಾರಿಗಳು ಠಿಕಾಣಿ ಹೂಡಿದ್ದಾರೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಇರೋದ್ರಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ನನ್ನ ವಶಕ್ಕೆ ಪಡೆಯುತ್ತಾರೆ. ಬಳಿಕ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ ಅರೆಸ್ಟ್ ವಾರಂಟ್ ಪಡೆದಿರೋ SIT ಪ್ರಜ್ವಲ್ನನ್ನ ಬಂಧಿಸಿ ಕಚೇರಿಗೆ ಕರೆತರೋ ಸಾಧ್ಯತೆ ಇದೆ. ಇನ್ನು ಏರ್ಪೋರ್ಟ್ನ ಟರ್ಮಿನಲ್ ಒಳಗೆ ತೆರಳಲು SIT ಸಿದ್ಧತೆ ನಡೆಸಿದೆ. 8 ರಿಂದ 10 ಅಧಿಕಾರಿಗಳಿಗೆ ಪಾಸ್ ನೀಡುವಂತೆ ಪತ್ರ ಬರೆದಿದೆ.
ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲೇ ಪ್ರತಿಭಟನೆ. ಪ್ರಜ್ವಲ್ ಆಗಮಿಸುತ್ತಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ವಿವಿಧ ಸಂಘಟನೆಗಳು ಸಿಡಿದೆದ್ದಿವೆ. ಪ್ರಜ್ವಲ್ರನ್ನ ಅರೆಸ್ಟ್ ಮಾಡಬೇಕು, ಸಂತ್ರಸ್ತೆಯರ ಘನತೆ ಕಾಪಾಡಬೇಕು ಅಂತ ಆಗ್ರಹಿಸಿ ಹಾಸನದಲ್ಲಿ ದೊಡ್ಡ ಹೋರಾಟ ನಡೆದಿತ್ತು. ಸಾವಿರಾರು ಸಂಖ್ಯೆಯಲ್ಲಿದ್ದ ಪ್ರತಿಭಟನಾಕಾರರು ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿಯವರೆಗೂ ರ್ಯಾಲಿ ನಡೆಸಿದ್ರು. ಬಳಿಕ ಬಹಿರಂಗ ಸಭೆ ನಡೆಸಿದ್ರು. ಇನ್ನು ಪ್ರಜ್ವಲ್ ರೇವಣ್ಣರನ್ನ ವಿದೇಶಕ್ಕೆ ಕಳುಹಿಸಿದ್ದೇ ಕಾಂಗ್ರೆಸ್ನವರು ಅಂತ ಶಾಸಕ ಅಶ್ವಥ್ ನಾರಾಯಣ ಆರೋಪಿಸಿದ್ದಾರೆ. ಇದಕ್ಕೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟವ್ರು ಯಾರು? ಕಾಂಗ್ರೆಸ್ನವರೇ, ಕಾಂಗ್ರೆಸ್ ಸರ್ಕಾರದವರೇ ಕಳಿಸ್ಕೊಟ್ಟ. ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಮೇಲೆ ಎಲ್ಲ ಈ ಮಾಹಿತಿಗಳಿದ್ದು, ಈ ಸರ್ಕಾರ ಜೀವಂತವಾಗಿದೆಯಾ, ಇಂಟೆಲಿಜೆನ್ಸ್ ಇತ್ತಾ, ಎಲ್ಲ ಸರ್ಕ್ಯುಲೇಟ್ ಮಾಡಿದ್ದಾರೆ. ಒಂದು ತಲೆ ಬಗ್ಸುವಂಥ ವಿಚಾರ ಅಂತೇಳಿ ಎಲ್ಲರೂ ಹೇಳ್ತಾರೆ. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಬೇಕೋ ಅವರೆಲ್ಲ ಮಾತಾಡ್ತಾರೆ. ಅದನ್ನೇ ಎಲ್ಲವೂ ಥರದ್ದು ನಡೆದಿದೆ. ಕಾಂಗ್ರೆಸ್ ಸ್ಟೇಡಿ ಹತ್ರ ಇದೆ. ಕಾಂಗ್ರೆಸ್ನವರು ಹಿಂಗೆ ಮಾಡಪ್ಪ ರೇವಣ್ಣ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮಾಡ್ತಾರ ಏನು? ಪ್ರಜ್ವಲ್ ರೇವಣ್ಣ ಅವರ ಹಿಂಗೆ ಮಾಡ್ರಿ ಏನ್ರಿ, ಹಿಂಗೆ ಮಾಡ್ರಿ ಹಿಂಗೆ ಅಂತ ಹೇಳ್ತೀವಿ. ಷಡ್ಯಂತ್ರ ಐತೆ, ಆಯ್ತು ನಾವು ಹಿಂಗೆ ಮಾಡ್ರಪ್ಪ ಅಂತ ಹೇಳ್ತೀವಿ, ಮಾಡ್ತೀರಿ. ಇನ್ನು ಪ್ರಜ್ವಲ್ ಪ್ರಕರಣದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿಯೇ ನಡೆದಿತ್ತು. ಆತ ಜರ್ಮನಿಯಿಂದ ಪ್ರಜ್ವಲ್ ಆಗಮನವಾಗ್ತಾ ಇದ್ದು, ನಾಳೆಯಿಂದ ಅಶ್ಲೀಲ ವಿಡಿಯೋಗಳ ಅಸಲಿ ತನಿಖೆ ಆರಂಭವಾಗಲಿದೆ. ಜೊತೆಗೆ ರಾಜಕೀಯ ಸಮರವೂ ನಡೆಯೋದ್ರಲ್ಲೇ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9. ಇನ್ನು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಈ ಮಾಟ ಮಂತ್ರ ತಂತ್ರದ ಸದ್ದು ಜೋರಾಗಿ ಕೇಳ್ಬರ್ತಾ ಇದೆ. ಸಿಎಂ ಹಾಗೆ DCM ರನ್ನ ಕಟ್ ಹಾಕೋದಕ್ಕೆ ಇಂತಹದೊಂದು ಮಹಾಯಾಗ ಕೇರಳದಲ್ಲಿ ನಡೀತಾ ಇದೆಯಂತೆ. ಹೀಗೊಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು ಯಾರೋ ಸಾಮಾನ್ಯ ಕಾರ್ಯಕರ್ತರೋ ಅಂಥವ್ರಲ್ಲ, ಸ್ವತಃ DK ಶಿವಕುಮಾರ್ ಅಂತಾರೆ, DCM DK ಶಿವಕುಮಾರ್. ಹಾಗಾದ್ರೆ ಈ ಪೂಜೆ ನಡೆಸ್ತಾ ಇರೋರು ಯಾರು, ಎಲ್ಲಿ ನಡೆಸ್ತಾ ಇರೋದು? ನಾನು ಮೊದಲೇ ಕೇರಳದಲ್ಲಿ, ಅಲ್ಲೂ ಕೆಲವೊಂದು ಪ್ರದೇಶ ಅಂತೇಳಿ ಇವತ್ತು DCM DK ಶಿವಕುಮಾರ್ ಬಹಳಷ್ಟು ನಿಖರವಾಗಿ ಹೇಳೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ಈ ಪೂಜೆ ಎಲ್ಲ ನಡೀತಾ ಇದೆಯಲ್ಲ, ಇದ್ರ ಮಹತ್ವ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಿದೆ ತಂತ್ರ ಮಂತ್ರ ಯಾಗ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಮಾರಣ, ಮೋಹನ, ಸ್ತಂಭನ ಪ್ರಯೋಗ. DK ಸ್ಫೋಟಕ ಹೇಳಿಕೆ. 21 ಕುರಿ, 3 ಎಮ್ಮೆ, ಕೋಳಿಗಳನ್ನ ಬಲಿ ಕೊಡಲಾಗ್ತಿದೆ ಎಂದ DK. ಲೋಕಸಭೆ ಚುನಾವಣೆಯ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ. ಚುನಾವಣೆ ಬಳಿಕ ಬದಲಾವಣೆ ಬಿರುಗಾಳಿ ಬೀಸುತ್ತೆಂಬ ಚರ್ಚೆ ಗರಿಗೆದರಿದೆ. ಪರಿಸ್ಥಿತಿ ಗಂಭೀರವಾಗಿರುವಾಗಲೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅದೇ ಶತ್ರು ಭೈರವಿ ಯಾಗ. ರಾಜ್ಯ ರಾಜಕೀಯದಲ್ಲಿ ಮಾಟ ಮಂತ್ರದ ಸದ್ದು ಜೋರಾಗಿದೆ. ಈ ಮಾಟ ಮಂತ್ರದ ಬಗ್ಗೆ ಖುದ್ದು DK ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ. ತಮ್ಮನ್ನ ಹಾಗೂ ತಮ್ಮ ಸರ್ಕಾರವನ್ನ ಕಟ್ಟಿ ಹಾಕಲು ಕೆಲವರು ಶತ್ರು ಭೈರವಿ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಕೇವಲ ನಾನೊಬ್ಬನೇ ಅಲ್ಲ, ಸಿದ್ದರಾಮಯ್ಯರನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧವೂ ಪ್ರಯೋಗ ಮಾಡಿಸಲಾಗ್ತಾ ಇದೆ. 21 ಕುರಿ, 3 ಎಮ್ಮೆ, 3 ಹಂದಿ, ಕೋಳಿಗಳನ್ನ ಬಲಿ ಕೊಡಲಾಗ್ತಾ ಇದೆ. ಇದನ್ನ ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ಕೇರಳದಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಇದೆಲ್ಲ ತಂದ್ಕೊತಾರೆ. ಯಾವ್ದು ಪೂಜೆ ನಡೀತಾ ಇದೆ, ನಮ್ಮ ಸಿದ್ಧೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ ಇದೆಲ್ಲ ಇದೆ ಅಂತ ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಭೈರವಿ ಯಾಗ. ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋದ್ರಿಂದ ಮನುಷ್ಯ ಕೆಳಚರತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ಮುಂದುವರೆದು ಮಾತನಾಡಿದ DK, ನಮ್ಮನ್ನ ತುಳಿಯಲು ಪ್ರಯತ್ನ ಮಾಡ್ತಿದ್ದಾರೆ. ನಾವು ನಂಬಿದ ದೇವರು ನಮ್ಮನ್ನ ಕಾಪಾಡ್ತಾನೆ ಅಂದಿದ್ದಾರೆ. ಹಾಗಾದ್ರೆ ಏನಿದು ಶತ್ರು ಭೈರವಿ ಯಾಗ? ಈ ಬಗ್ಗೆ ಧಾರ್ಮಿಕ ಚಿಂತಕರು ಏನಂತಾರೆ ಅದನ್ನೇ ತೋರಿಸ್ತೀವಿ ನೋಡಿ. ಶತ್ರುಗಳ ಸಂಹಾರಕ್ಕಾಗಿ ಶತ್ರು ಭೈರವಿ ಯಾಗ ಮಾಡಲಾಗುತ್ತೆ. ಇದರಲ್ಲಿ ವಿವಿಧ ರೀತಿಯ ಸ್ಥಳಗಳಿವೆ.
ತಾಮಸ ಪೂಜೆಯಲ್ಲಿ ಸ್ಮಶಾನದಲ್ಲಿ ಪೂಜೆ, ನಗ್ನಾರಾಧನೆ, ರಕ್ತ ತರ್ಪಣ ಎಂಬ ಉಪಾಸನೆಗಳಿವೆ. ಇದರಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶ್ರೀ ವಿದ್ಯಾ ಉಪಾಸಕರು ಸೌಮ್ಯ ಸ್ವರೂಪದಲ್ಲಿ ಆರಾಧಿಸ್ತಾರೆ. ಆದರೆ ಕೆಲವರು ವೇಗದಲ್ಲಿ ಫಲ ಪಡೆಯಲು ಅಘೋರಿ ಪದ್ಧತಿ ಬಳಸ್ತಾರೆ. ತಾಮಸ ರೂಪದ ಆರಾಧನೆಯಲ್ಲಿ ಮಾಂಸ, ಎಮ್ಮೆ, ಕುರಿ, ಕೋಳಿ, ಹಂದಿಗಳನ್ನ ಬಳಸಿ ಬಲಿ ನೀಡಲಾಗುತ್ತೆ. ಬೆಳಗಿನ ಅವಧಿಯಲ್ಲಿ ಜಪ ಮತ್ತು ರಾತ್ರಿ ವೇಳೆ ಹೋಮ ಮಾಡಿ ಬಲಿ ಕೊಡಲಾಗುತ್ತೆ. ಇನ್ನು ಈ ಪ್ರಯೋಗ ಮಾಡಿಸುವ ವ್ಯಕ್ತಿಯ ಪೂರಕವಾದ ಸಮಯ ಮತ್ತು ಶತ್ರುವಿನ ಗಂಡಾಂತರ ಗಳಿಗೆಗೆ ಅನುಗುಣವಾಗಿ ಪೂಜಾರಾಧನೆ ಮಾಡಲಾಗುತ್ತೆ. ಜೊತೆಗೆ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿ ವಿಧ್ವಂಸಕ ಪ್ರಯೋಗಗಳನ್ನ ಮಾಡಲಾಗುತ್ತೆ. ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ದಿಗ್ಬಂಧನ ಸೇರಿದಂತೆ ಉಪಾಸನಾ ಉಪಕ್ರಮಗಳನ್ನ ಸರಿಯಾಗಿ ಮಾಡದೇ ಇದ್ರೆ ಮಾಡಿದವನು ಹಾಗೂ ಮಾಡಿಸಿದವನು ಸರ್ವನಾಶವಾಗ್ತಾನೆ ಅಂತ ಹೇಳಲಾಗುತ್ತೆ. ತನ್ನ ಶತ್ರುಗಳು ನಾಶವಾಗಲಿ ಅನ್ನೋದು ಅದಕ್ಕೆ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಆಯ್ಕೊಂಡಿರುವಂತಹ ಮಾರ್ಗ ಭೈರವ ಮಂತ್ರಗಳು. ಆ ಯಂತ್ರದ ಮಧ್ಯದಲ್ಲಿ ಶತ್ರುವಿನ ಹೆಸರನ್ನ ಹೇಳಿ ಅವನಿಗೆ ಮರಣ ಉಂಟಾಗಲಿ ಅಂತನೋ, ಅವರಿಬ್ಬರು ಪರಸ್ಪರ ಕಚ್ಚಾಡಲಿ ಅಂತನೋ, ಈ ಥರ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಮಾಡೋದೇ ಈ ಶತ್ರು ಸಂಹಾರ. ಡಿ.ಕೆ. ಶಿವಕುಮಾರ್ ಹೇಳಿರೋ ಈ ಪ್ರಯೋಗ ಕೇರಳದ ಕಣ್ಣೂರಿನ ರಾಜರಾಜೇಶ್ವರ ದೇವಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿ ನಡೆಯುತ್ತಿದೆ ಎನ್ನಲಾಗ್ತಿದೆ. ಶತ್ರು ಸಂಹಾರಕ್ಕೆ ಹೆಸರಾಗಿರುವ ಶಕ್ತಿಪೀಠ ಈ ಭದ್ರಕಾಳಿ ಮಂದಿರ. ದಕ್ಷಿಣ ಭಾರತದ ಘಟಾನುಘಟಿ ನಾಯಕರೆಲ್ಲ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಈಗ ಇದೇ ಪರಿಸರದಲ್ಲಿ ಭೈರವಿ ಪ್ರಯೋಗ ನಡೆಯುತ್ತಿರೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ, TV9 ಬೆಂಗಳೂರು. ಇನ್ನು ಲೋಕಸಭಾ ಚುನಾವಣೆಯ ರಿಸಲ್ಟ್ ಕುತೂಹಲದ ಮಧ್ಯೆನೇ ಪರಿಷತ್ ಚುನಾವಣೆಯೂ ಕೂಡ ಕಾವೇರ್ತಾ ಇದೆ. MLC ಅಭ್ಯರ್ಥಿ ಪರವಾಗಿ BL ಸಂತೋಷ್ ಕೂಡ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಮೇಲ್ಮನೆ ಪ್ರವೇಶಕ್ಕೆ ಆಕಾಂಕ್ಷಿಗಳ ಲಾಬಿ ಬಹಳ ಜೋರಾಗಿ ಮುಂದುವರಿತಾ ಇದೆ. ಮೇಲ್ಮನೆಯಲ್ಲಿ ಹಿಡಿತ ಸಾಧಿಸಲು ಬಿಜೆಪಿ ಕಾಂಗ್ರೆಸ್ ಕಸರತ್ತು. ಪರಿಷತ್ ಪ್ರವೇಶಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ ಲಾಬಿ ಜೋರಾಗಿದೆ. ಪರಿಷತ್ನ 7 ಸ್ಥಾನಕ್ಕೆ 300ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಈ ಆಕಾಂಕ್ಷಿಗಳನ್ನ ಫಿಲ್ಟರ್ ಮಾಡೋದೇ ಕಾಂಗ್ರೆಸ್ ಪಡೆಗೆ ತಲೆನೋವಾಗಿದೆ. ಹೀಗಾಗಿ ಹೈಕಮಾಂಡ್ ಕದ ತಟ್ಟಿದ್ದ ರಾಜ್ಯ ನಾಯಕರು ದೆಹಲಿ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಅಂತಿಮವಾಗಿ ಯತೀಂದ್ರ ಸೇರಿದಂತೆ 65 ಜನರ ಲಿಸ್ಟ್ ರೆಡಿ ಮಾಡಿಕೊಟ್ಟಿರೋದಾಗಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಸುಮಾರು 300 ಚಿಲ್ಲರೆ ಜನ ಕೇಳ್ತಾ ಇದ್ರು, 65 ಜನ ಶಾರ್ಟ್ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ. ಅವ್ರು ಫೈನಲೈಸ್ ಮಾಡ್ತಾರೆ. ಎಚ್ ಆಂಜನೇಯಗೆ MLC ಸ್ಥಾನ ನೀಡುವಂತೆ ಪಟ್ಟು. ಮುಂದಿನ ದಿನಗಳಲ್ಲಿ ಕೊಡೋಣವೆಂದ ಸಿಎಂ ಸಿದ್ದರಾಮಯ್ಯ. ಎಚ್ ಆಂಜನೇಯರನ್ನ MLC ಮಾಡಿ ಮಂತ್ರಿ ಸ್ಥಾನ ನೀಡಬೇಕು ಅಂತ ಬೆಂಬಲಿಗರು ಬೇಡಿಕೆ ಇಟ್ಟಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಆಂಜನೇಯ ಬೆಂಬಲಿಗರ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಆಂಜನೇಯಗೆ ಸದ್ಯಕ್ಕೆ ಪರಿಷತ್ ಸ್ಥಾನ ಇಲ್ಲ, ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡೋದಾಗಿ ಭರವಸೆ ಕೊಟ್ಟು ಕಳುಹಿಸಿದ್ದಾರೆ. ಟಿಕೆಟ್ ತಲೆನೋವಿನ ಮಧ್ಯೆ ಸಚಿವರ ಕಡೆಗಣನೆ ಮಾಡಲಾಗ್ತಿದೆ ಎಂಬ ಮಾತು ಕೇಳಿ ಬಂದಿದೆ. ತಮ್ಮ ಅಭಿಪ್ರಾಯ ಪಡೆಯದೆ ದೆಹಲಿಗೆ ತೆರಳಿದ್ದಕ್ಕೆ ಪರಮೇಶ್ವರ್ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಅಭಿಪ್ರಾಯ ಕೇಳಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಸಚಿವ MB ಪಾಟೀಲ್ ಈ ಹಿಂದೆ ಕಮಿಟಿ ಇತ್ತು ಅನ್ನೋದನ್ನ ನೆನಪಿಸಿದ್ದಾರೆ. ಇಷ್ಟು ಅಸಮಾಧಾನ ಪರಮೇಶ್ವರ್ ವ್ಯಕ್ತಪಡಿಸ್ತಾನೆ ಅಭಿಪ್ರಾಯ ಕೇಳಬೇಕಾಗಿತ್ತು. ಅವರೆಲ್ಲ ಕೇಳಿದ್ದಾರೆ, ಅವರೆಲ್ಲ ಹೇಳಿದ್ದಾರೆ. CM ಭೇಟಿ ಮಾಡಿದ್ದಾರೆ, ಹೈಕಮಾಂಡ್ ಕೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಯೂಶಲಿ ಇತ್ತು ಹಿಂದೆ ಎಲ್ಲ ನಾವೆಲ್ಲ ಇದರಲ್ಲಿ ಇದ್ವಿ. ಅದು ಒಂದು ಕಮಿಟಿ ಇತ್ತು, 9 ಜನರ ಕಮಿಟಿ ಇತ್ತು. ಅದಾಗ 2013 to 18 ಸಮ್ಮಿಶ್ರ ಸರ್ಕಾರದಾಗೂ ಕೋರ್ಡಿನೇಷನ್ ಕಮಿಟಿ ಇತ್ತು. ಜಾರ್ಜ್ ಆಗಲಿ, ನಾವಾಗಲಿ, ದೇಶಪಾಂಡೆ ಅವರಾಗಲಿ, ಪರಮೇಶ್ವರ್ ಆಗಲಿ, ನಾವು ಎಲ್ಲ ಜನ ಇದ್ವಿ, ಮಾತಾಡ್ತೀವಿ. ಪಕ್ಷದ 4 ಕೋಟಿ ಮಧ್ಯೆ ಮಾತಾಡ್ತೀವಿ. ಉಡುಪಿ ಬಿಜೆಪಿ ಒಳಜಗಳ ಶಮನಕ್ಕೆ BL ಸಂತೋಷ್ ಪ್ರಯತ್ನ.
ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಧನಂಜಯ್ ಸರ್ಜಿ ಪರ ಪ್ರಚಾರಕ್ಕೆ ಬಿಎಲ್ ಸಂತೋಷ್ ಎಂಟ್ರಿ ಕೊಟ್ಟಿದ್ರು. ರಘುಪತಿ ಭಟ್ ಬಂಡಾಯದಿಂದ ಕಾರ್ಯಕರ್ತರಲ್ಲಿದ್ದ ಗೊಂದಲ ತಿಳಿಗೊಳಿಸುವ ಪ್ರಯತ್ನವನ್ನ ಮಾಡಿದ್ರು. ನಮ್ಮ ಅಭ್ಯರ್ಥಿ ವಿರುದ್ಧ ರಘುಪತಿ ಭಟ್ ಸ್ಪರ್ಧೆ ಮಾಡ್ತಿದ್ದಾರೆ, ನಮ್ಮ ಕಾರ್ಯಕರ್ತರಿಗೆ ಮಹಾಭಾರತದ ಅರ್ಜುನನ ಸ್ಥಿತಿ ಎದುರಾಗಿದೆ ಅಂತ ಸಭೆಯಲ್ಲಿ ಸಂತೋಷ್ ಹೇಳಿದ್ದಾರೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯೋ ಚುನಾವಣೆಗೆ 3 ಪಕ್ಷದಲ್ಲೂ ರಂಗ ತಾಲೀಮು ನಡೆಯುತ್ತಿದೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರ್ಯಾರು ಮೇಲ್ಮನೆ ಪ್ರವೇಶಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ವಾಲ್ಮೀಕಿ ನಿಗಮದ ಅಧೀಕ್ಷಕರ ಆತ್ಮಹತ್ಯೆ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಬಹಳ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪವನ್ನ ಮೇಲಿನ ಮೇಲೆ ಮಾಡ್ತಾ ಇದ್ದಂತ ಕಾಂಗ್ರೆಸ್ಗೆ ಇದೊಂದು ರೀತಿ ಬಹಳ ಮುಜುಗುರವನ್ನ ತಂದಿಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ನಿಗಮದಲ್ಲಿ ಮೇಲ್ನೋಟಕ್ಕೆ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೆದಿರುವಂಥದ್ದು ಕೂಡ ಈಗ ಆಲ್ರೆಡಿ ದೃಢ ಆಗಿದೆ ಕೂಡ. ಇತ್ತ ಸಚಿವರು ಕಮಲಪಾಳ್ಯದ ಆರೋಪಗಳನ್ನ ತಳ್ಳಿ ಹಾಕ್ತಾ ಇದ್ದಾರೆ. ನಾವ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಾದ ಹೂಡ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ಆತ್ಮಹತ್ಯೆ. ವಾಲ್ಮೀಕಿ ನಿಗಮದ ಅಧೀಕ್ಷಕರ ಆತ್ಮಹತ್ಯೆ ಕೇಸ್ ರಾಜಕೀಯ ಸ್ವರೂಪಕ್ಕೆ ತಿರುಗಿದೆ. ಕೈಪಡೆಯ ವಿರುದ್ಧ ಬಿಜೆಪಿ ನಾಯಕರಿಗೆ ಹೊಸ ಅಸ್ತ್ರವನ್ನೇ ತಂದುಕೊಟ್ಟಿದೆ. ಪ್ರತಿಭಟನೆ, ರಾಜೀನಾಮೆ ಒತ್ತಾಯ ಸೇರಿದಂತೆ ಏಟಿಗೆ ಎದುರೇಟಿಗೆ ಚಂದ್ರಶೇಖರನ್ ಆತ್ಮಹತ್ಯೆ ದಾರಿ ಮಾಡಿಕೊಟ್ಟಿದೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಡೆತ್ ನೋಟ್ ಬರೆದಿಟ್ಟು 187 ಕೋಟಿ ಹಗರಣದ ಆರೋಪ ಮಾಡಿದ್ರು. ಇದೇ ವಿಚಾರ ಇಟ್ಕೊಂಡು ಬಿಜೆಪಿ ನಾಯಕರು ಮಾತಿನ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿ ಎಸ್ಐಟಿ ಮೋರ್ಚಾ ಕಾರ್ಯಕರ್ತರಂತೂ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ರು. ಚಂದ್ರಶೇಖರ ನಿವಾಸಕ್ಕೆ ವಿಜಯೇಂದ್ರ ಭೇಟಿ, ಕುಟುಂಬಸ್ಥರಿಗೆ ಸಾಂತ್ವನ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಂದ್ರಶೇಖರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಅಂದ್ರು. ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳ ಕೈವಾಡನು ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರಿದೆ, ಆದರೂ ನಿಮ್ಮ ಕೈ ಚಳಕದಲ್ಲಿ FIR ನಲ್ಲಿ ಅವರ ಹೆಸರನ್ನ ಏಕೆ ಉಲ್ಲೇಖ ಮಾಡಿಲ್ಲ? ಬಂಧಿಸಿದ್ರೆ ನಿಮ್ ಬಂಡವಾಳ ಬಯಲಾಗುತ್ತಾ? ಕಾಂಗ್ರೆಸ್ಸಿನ ಬಂಡವಾಳ CIDಗೆ ಯಾಕೆ ಕೊಟ್ರಿ? ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್, CID ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲೇನೆ ಇದರ ಸಮಗ್ರ ತನಿಖೆ ನಡೀಬೇಕು. ಇದೊಂದು ಹಗಲ ದರೋಡೆ, ಸರ್ಕಾರಿ ಪೋಷಿತ ದರೋಡೆ. ಬಿಜೆಪಿ ಆರೋಪಗಳಿಗೆ ಸಚಿವರ ತಿರುಗೇಟು. ಬಿಜೆಪಿ ನಾಯಕರ ಆರೋಪಗಳನ್ನ ಸಚಿವರು ತಳ್ಳಿ ಹಾಕಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಹ ಚಂದ್ರಶೇಖರ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಇನ್ನು ಸಚಿವರ ರಾಜೀನಾಮೆ ಕೇಳ್ತಿರೋ ಬಿಜೆಪಿಗೆ ಕೈ ನಾಯಕರು ಕೌಂಟರ್ ಕೊಡ್ತಿದ್ದು ಈ ಪ್ರಕರಣವೇ ಬೇರೆ ಅಂತಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀಬೇಕು, ಅದು ಯಾವುದೇ ಥರದ ತೊಂದರೆ ಆಗೋದಿಲ್ಲ, ನ್ಯಾಯಬದ್ಧವಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಜವಾಬ್ದಾರಿ ತಗೊಳ್ತೀವಿ. ಈಶ್ವರಪ್ಪನ ಪ್ರಕರಣನೇ ಬೇರೆ, ಈ ST ನಿಗಮದ ಹಣ ಇಲ್ಲಿಂದ ಇನ್ನೊಂದು ಬ್ಯಾಂಕ್ ವರ್ಗಾವಣೆದಂಥ ರೀತಿ ನೀತಿಗಳೇ ಬೇರೆ. ದೇ ಆರ್ 2 ಡಿಫರೆಂಟ್ ಎಂಟಿಟೀಸ್. ನಾಗೇಂದ್ರ ಅವರು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ, ಅವರು ನನ್ನ ಇದರಲ್ಲಿ ಯಾವುದೂ ಕೈವಾಡ ಇಲ್ಲ, ಇದು ಏನು ಇವತ್ತು ಇದರ ಲೆವೆಲ್ನಲ್ಲಿ MD ಲೆವೆಲ್ನಲ್ಲಿ ಕ್ರೂಸ್ ಏನಾಗಿದೆ ಅದಾಗಿದೆ, ನನಗೆ ಯಾವುದರಲ್ಲಿ ಸಂಬಂಧ ಇಲ್ಲ, ನನಗೆ ಅದ್ರ ಬಗ್ಗೆ ಐ ಆಮ್ ನಾಟ್ ದ ಸ್ವಾಮಿ. ಆತ್ಮಹತ್ಯೆ ಪ್ರಕರಣ ಸಂಬಂಧ ಕೇಸರಿ ಕಲಿಗಳು ಕೈಪಡೆಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದೆಲ್ಲದರ ನಡುವೆ ಮೃತ ಅಧಿಕಾರಿ ಕುಟುಂಬಸ್ಥರು ನ್ಯಾಯವನ್ನ ಎದುರು ನೋಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ರಾಜಕೀಯ ನಾಯಕರ ಅಬ್ಬರದ ಪ್ರಚಾರ ಮುಗಿದಿದೆ. ಏಪ್ರಿಲ್ 26ನೇ ತಾರೀಕಿನಂದು ಶುರುವಾದಂತಹ ಮತೋತ್ಸವದ ಈ ಉತ್ಸವ ಒಂದು ಹಂತದ ಮಟ್ಟಿಗೆ ನಾಳೆಗೆ ಮುಗಿತಾ ಇದೆ. ಅಂತ ಅಂದ್ರೆ ಇನ್ನು 4ನೇ ತಾರೀಕಿನ ಚುನಾವಣಾ ಫಲಿತಾಂಶದ ಕಡೆಗೆ ನಾವೆಲ್ಲ ಎದುರು ನೋಡ್ತಾ ಇರುವಂತಹ ಸಂದರ್ಭ. ಆದರೆ ನಾಯಕರುಗಳ ನಡುವಿನ ವಾಕ್ಸಮರ ಯಾವ್ಯಾವ ರೀತಿಯಾಗಿ ನಡೆದಿತ್ತು ಅನ್ನುವಂಥದ್ದು ನಾವು ನೋಡಿದ್ದೀವಿ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ 45 ಗಂಟೆಗಳ ಕಾಲದ ದೀರ್ಘದ ಒಂದು ಅವರು ಧ್ಯಾನಾವಸ್ಥೆಗೆ ಹೋಗ್ತಾ ಇರುವಂತಹ ಸಂದರ್ಭ ಇದು.
ಈ ವಿಚಾರವೂ ಕೂಡ ಇದೀಗ ಬಹಳ ರಾಜಕೀಯ ಜಿದ್ದಾಜಿದ್ದಿ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಮತೋತ್ಸವದ ಕೊನೆ ಹಂತದಲ್ಲಿ ನಡೆದಂಥ ನಾಯಕರುಗಳ ನಡುವಿನ ವಾಕ್ಸಮರಗಳು ಏನೇನಿತ್ತು ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಮುಗಿಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಕೊನೆ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಜೂನ್ 1 ಅಂದ್ರೆ ಇದೇ ಶುಕ್ರವಾರ ದೇಶದ 57 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಅಲ್ಲಿಗೆ 18ನೇ ಲೋಕಸಭಾ ಚುನಾವಣೆ ಭರಾಟೆ ಬಹುತೇಕ ಅಂತ್ಯಗೊಳ್ಳಲಿದೆ. ನಾಯಕರ ಜಟಾಪಟಿ, ಆರೋಪ ಪ್ರತ್ಯಾರೋಪ, ಮತಬೇಟೆಯ ಎಲ್ಲ ಕಸರತ್ತುಗಳು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿವೆ. ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಕುಳಿತ ಪ್ರಧಾನಿ ಮೋದಿ. ಸಾಲು ಸಾಲು ಪ್ರಚಾರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಆಧ್ಯಾತ್ಮದತ್ತ ಹೊರಳಿದ್ದಾರೆ. ತಮಿಳುನಾಡಿನ ಸಮುದ್ರ ತಟ ಕನ್ಯಾಕುಮಾರಿಯಲ್ಲಿ ಮೋದಿ ಬೀಡು ಬಿಟ್ಟಿದ್ದಾರೆ. ಸಮುದ್ರ ತಟದಲ್ಲಿ ಧ್ಯಾನಸ್ಥರಾಗಿದ್ದು ಜೂನ್ 1ರವರೆಗೂ ಆಧ್ಯಾತ್ಮಿಕ ಲೋಕದಲ್ಲಿ ಮಗ್ನರಾಗಲಿದ್ದಾರೆ. ಅಷ್ಟಕ್ಕೂ ಪ್ರಧಾನಿ ಮೋದಿ ಇದೇ ಜಾಗವನ್ನ ಆಯ್ದುಕೊಂಡಿರೋದಕ್ಕೂ ಬಲವಾದ ಕಾರಣ ಇದೆ. ಅದೇನು ಅಂತ ಅಂದ್ರೆ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಇದೇ ಜಾಗದಲ್ಲಿ ಧ್ಯಾನಕ್ಕೆ ಕೂತಿದ್ದರು. ಕನ್ಯಾಕುಮಾರಿಯಲ್ಲಿ ಸಮುದ್ರ ದಾಟಿ ಇಲ್ಲಿನ ಬೃಹತ್ ಬಂಡೆಯ ಮೇಲೆ ತಪಸ್ಸು ಮಾಡಿದ್ದರು. ಇದೇ ಕಾರಣಕ್ಕೆ ಮೋದಿ ಕೂಡ ಇಲ್ಲಿಯೇ ಧ್ಯಾನ ಮಾಡ್ತಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಧ್ಯಾನಕ್ಕೆ 2000 ಪೊಲೀಸರ ಭದ್ರಕೋಟೆ ನಿರ್ಮಿಸಲಾಗಿದೆ. ಫೋಟೋ ತೆಗೆಸಿಕೊಳ್ಳಲು ಹೋಗ್ತಿದ್ದಾರೆ ತೇಜಸ್ವಿ ಯಾದವ್ ವ್ಯಂಗ್ಯ. ಪ್ರಧಾನಿ ನರೇಂದ್ರ ಮೋದಿ ಧ್ಯಾನಕ್ಕೆ ಕೂತಿರುವ ವಿಚಾರವಾಗಿ ವಿಪಕ್ಷಗಳು ಲೇವಡಿ ಮಾಡ್ತಾ ಇವೆ. ಬಿಹಾರದಲ್ಲಿ ಮಾತನಾಡಿದ ತೇಜಸ್ವಿ ಯಾದವ್ ಫೋಟೋ ತೆಗೆಸಿಕೊಳ್ಳೋಕೆ ಹೋಗ್ತಿದ್ದಾರೆ ಅಂತ ವ್ಯಂಗ್ಯವಾಗಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕ್ಯಾಮೆರಾ ಬಿಟ್ಟು ಏನಾದ್ರೂ ಧ್ಯಾನ ಮಾಡ್ಲಿ ಅಂತ ಮೋದಿಯ ಕಾಲೆಳೆದಿದ್ದಾರೆ. मार्केटिंग करने जा रहे हैं, फोटो खिंचवाने जा रहे हैं, शूटिंग करने जा रहे हैं. प्रधानमंत्री जी से निवेदन है कि मीडिया और कैमरा पे प्रतिबंध लगाएं और जाइए जो ध्यान करना कीजिए. ಒಡಿಶಾದಲ್ಲಿ ಆರೋಗ್ಯ ಚರ್ಚೆ, ಮೋದಿ ವಿರುದ್ಧ ಪಟ್ನಾಯಕ್ ಗರಂ. ಒಡಿಶಾದಲ್ಲಿ ಈ ಬಾರಿ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಅತ್ತ ಬಿಜೆಡಿ ನಾಯಕರು ಕೂಡ ಪಟ್ಟು ಬಿಡದಂತೆ ಗೆಲುವಿನ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ನವೀನ್ ಪಟ್ನಾಯಕ್ ವೇದಿಕೆಯೊಂದರಲ್ಲಿ ಭಾಷಣ ಮಾಡ್ತಾ ಇದ್ರು. ಆಗ ಅವರ ಕೈ ನಡುಗ್ತಾ ಇತ್ತು. ಪಕ್ಕದಲ್ಲೇ ನಿಂತಿದ್ದ ವಿಕೆ ಪಾಂಡ್ಯನ್ ಅವರ ಕೈ ಜನರಿಗೆ ಕಾಣದಂತೆ ಮರೆಮಾಚಿದ್ದರು. ಇದೇ ವಿಡಿಯೋ ಈಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ನವೀನ್ ಆರೋಗ್ಯ ವಿಚಾರಿಸುವಂತೆ ಮಾತನಾಡಿದ್ದ ಮೋದಿ ಪಾಂಡ್ಯನ್ ವಿರುದ್ಧ ಕುಟುಕಿದ್ದರು. पिछले 1 साल में अचानक नवीन बाबू की तबीयत इतनी कैसे बिगड़ गई कि नवीन बाबू की तबीयत खराब होने के पीछे क्या कोई षड्यंत्र है क्या? ಪ್ರಧಾನಿ ಮೋದಿಯ ಈ ಹೇಳಿಕೆಗೆ ನವೀನ್ ಪಟ್ನಾಯಕ್ ಕಿಡಿಕಾರಿದ್ದಾರೆ. ನನ್ನ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಕರೆ ಮಾಡಿ ವಿಚಾರಿಸಬೇಕಿತ್ತು. ಬಹಿರಂಗ ಸಭೆಯಲ್ಲಿ 3 ಬಾರಿ ಹೇಳೋದು ಏನಿತ್ತು ಅಂತ ವಾಗ್ದಾಳಿ ನಡೆಸಿದ್ದಾರೆ. If the Prime Minister was so concerned about my health, even recently he said that I'm a good friend of his. All he needed was to pick up a telephone and inquire about my health, instead of stating it loudly at a public meeting 3 times yesterday. ರಾಜಕೀಯ ನಾಯಕರ ಆರ್ಭಟ ಇಂದಿನಿಂದ ಕೊಂಚ ತಗ್ಗಲಿದೆ. ನಾಡಿದ್ದು ಮತದಾರ ತನ್ನಿಷ್ಟದ ಅಭ್ಯರ್ಥಿ ಪರ ಮತ ಒತ್ತಲಿದ್ದಾನೆ. 18ನೇ ಬಾರಿಯ ಲೋಕಸಭಾ ಗದ್ದುಗೆಗೆ ಏರಿದ್ಯಾರು ಅನ್ನೋದು ಜೂನ್ 4ರಂದು ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.